ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮೈಸೂರಲ್ಲಿ ನಮ್ಮದು ಡೇ 2. ಮೈಸೂರಲ್ಲಿ ನಮ್ಮ 2ನೇ ದಿನ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಜೊತೆಗೆ ಶುರು ಆಯಿತು. ನಾವಿದ್ದಂಥ ಹೋಟೆಲ್ ಪಕ್ಕದಲ್ಲೇ ಒಂದು ಜೈನ್ ಹೋಟೆಲ್ ಇತ್ತು. ಅಲ್ಲಿ ಆಲೂ ಪರೋಟ ಮತ್ತು ರಿಶಾಂಕ್ಗೆ ಅಂತ ಇಡ್ಲಿನ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ. ಅದಾದಮೇಲೆ ಓಲಾಲಿ ಆಟೋನ ಬುಕ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಏನು ಅಂದರೆ ಓಲಾ, ಊಬರ್ ಆರಾಮಾಗಿ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ ಬುಕ್ ಮಾಡ್ಕೋಬೋದು, ಆಟೋ ಅಥವಾ ಕ್ಯಾಬು. ಇನ್ನು ನಾವು ನೆಕ್ಸ್ಟ್ ಬಂದಿದ್ದೆ ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂತ. ಇಲ್ಲಿ ಅಂಡರ್ ವಾಟರ್ ಟನಲ್ ಅಕ್ವೇರಿಯಂ ಇದೆ. ಹೊರಗಡೆಯಿಂದ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು, ಫಿಶ್ ಆಕಾರದಲ್ಲಿ ಮಾಡಿದ್ರು. ಇನ್ನು ಎಂಟ್ರ್ ಆಗ್ತಿದ್ದ ಹಾಗೇ ರೈಟ್ ಸೈಡಲ್ಲಿ ನಿಮಗೆ ಟಿಕೆಟ್ ಕೌಂಟ್ರ್ ಕಾಣಿಸುತ್ತೆ. ಸೊ ಟಿಕೆಟ್ ಪ್ರೈಸ್ ಬಂದು ಪರ್ ಪರ್ಸನ್ಗೆ 199 ಇತ್ತು ನಾವು ಹೋದಾಗ. ಬಟ್ ಇವಾಗ 299 ಇದೆ ಅಡಲ್ಟ್ಸ್ಗೆ, 250 ಚಿಲ್ಡ್ರನ್ಗೆ ಇದೆ. ಒಳಗಡೆ ಹೋಗ್ತಿದ್ದ ಹಾಗೇ ಮೊದಲು ಕಾಣಿಸೋದು ಒಂದು ಆರ್ಟಿಫಿಷಿಯಲ್ ಆಗಿ ಕೆಲವೊಂದಷ್ಟು ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇನ್ನು ಅಲ್ಲೇನು ಗ್ರೀನ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ವ, ಅಲ್ಲಿ ಫೋಟೋಸ್ನೆಲ್ಲ ತೆಗಿತಾರೆ. ಅಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡಿ ಲಾಸ್ಟ್ ಎಂಡಿಂಗಲ್ಲಿ, ಈ ಒಂದು ಅಕ್ವೇರಿಯಂ ಎಂಡಿಂಗಲ್ಲಿ ನಿಮಗೆ ಆ ಫೋಟೋಸ್ನ ಕೊಡ್ತಾರೆ. ಇಂಟ್ರೆಸ್ಟ್ ಇದ್ದವರು ತೆಗೆಸ್ಕೋಬಹುದು. ಇನ್ನು ಅಕ್ವೇರಿಯಮಲ್ಲಿ ವಿವಿಧ ಪ್ರಕಾರದ ಮೀನುಗಳ ಜಾತಿಗಳಿವೆ. ಪ್ರತಿಯೊಂದು ಮೀನಿನ ಜಾತಿಗಳ ಮುಂದೆ ಒಂದು ಬೋರ್ಡ್ ಹಾಕಿದ್ದಾರೆ. ಅದು ಯಾವ ಪ್ರಕಾರದ ಮೀನು, ಅದರ ವಿಶೇಷತೆ ಏನು ಅನ್ನೋ ಇನ್ಫಾರ್ಮೇಷನ್ ಎಲ್ಲ ನಮಗೆ ಅಲ್ಲಿ ಸಿಗುತ್ತೆ. ಇನ್ನು ನಮ್ಮ ರಿಶಾಂಕನ ಮುಖ ನೋಡಬೇಕು, ಅದು ಎಷ್ಟು ಖುಷಿಯಾಗಿದ್ದ ಅಂದರೆ ಅವನ ಎಕ್ಸೈಟ್ಮೆಂಟ್ ನೋಡಿಬಿಟ್ಟು ನಮಗೆ ಶಾಕ್ ಆಯಿತು. ಪ್ರತಿಯೊಂದು ಮೀನುಗಳ ಹತ್ತಿರ ಕೂತ್ಕೊಂಡು ಅವುಗಳನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ, ಅವುಗಳ ಜೊತೆ ಮಾತಾಡ್ತಾ ಇದ್ದ. ಒಂದೊಂದು ಪ್ಲೇಸಲ್ಲೂ 5 ರಿಂದ 10 ನಿಮಿಷ ನಿಂತ್ಕೊಂಡು ಡೀಪಾಗಿ ಆ ಮೀನುಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದ. ಅವನ ಎಕ್ಸೈಟ್ಮೆಂಟು, ಅವನ ಖುಷಿ ನೋಡಿ ನಮಗಂತೂ ಸಖತ್ ಖುಷಿ ಆಯಿತು. ಇನ್ನು ಈ ಅಕ್ವೇರಿಯಮಲ್ಲಿ ನನಗೆ ಇಷ್ಟ ಆಗಿದ್ದು ಈ ಮೀನುಗಳು ನೋಡಿದ ತಕ್ಷಣ ನನಗೆ ನಮ್ಮ ದೇಶದ ಗಡಿ ಕಾಯೋ ಸೈನಿಕರೇ ನೆನಪಾದರು. ಸೇಮ್ ಅವ್ರ ಯೂನಿಫಾರ್ಮ್ ಥರನೇ ಈ ಮೀನುಗಳು ಕೂಡ ಕಾಣಿಸ್ತಾ ಇತ್ತು. ಇನ್ನಿಲ್ಲಿ ಒಂದಷ್ಟು ಆರ್ಟಿಫಿಷಿಯಲ್ ಆಗಿ ರಾಕ್, ಆಮೇಲೆ ಚಿಕ್ಕ ಚಿಕ್ಕ ವಾಟರ್ ಫಾಲ್ಗಳು, ಲೈಟಿಂಗ್ಸು, ಈ ಥರದ್ದೆಲ್ಲ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಒಳಗಡೆ. ಅದನ್ನು ಮುಗಿಸ್ಕೊಂಡು ಮುಂದೆ ಹೋದರೆ ಇಲ್ಲಿನ ಮೇನ್ ಅಟ್ರಾಕ್ಷನ್ನು ಅಂಡರ್ ವಾಟರ್ ಟನಲ್ಲು ಕಾಣಿಸುತ್ತೆ. ಸ್ಪೆಷಲಿ ಈ ಅಂಡರ್ ವಾಟರ್ ಟನಲ್ ನೋಡೋದಕ್ಕಂತಾನೆ ಈ ಒಂದು ಅಕ್ವೇರಿಯಂಗೆ ಸುಮಾರಷ್ಟು ಜನ ವಿಸಿಟ್ ಮಾಡ್ತಾರೆ. ಈ ಥರದ ಅಂಡರ್ ವಾಟರ್ ಟನಲ್ ಅಕ್ವೇರಿಯಮ್ಸ್ಗಳನ್ನ ನಾವು ಮುಂಚೆ ಫಾರಿನ್ ಕಂಟ್ರೀಸಲ್ಲಿ ಮಾತ್ರ ನೋಡ್ತಾ ಇದ್ವಿ. ಬಟ್ ಇವಾಗ ಭಾರತದಲ್ಲಿ ಸುಮಾರು ಕಡೆ ಈ ಥರದೊಂದು ಅಂಡರ್ ವಾಟರ್ ಟನಲ್ ಅಕ್ವೇರಿಯಮ್ಸ್ನ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು ಅನುಭವ. ಇನ್ನು ಅಕ್ವೇರಿಯಂನ ಎಂಡಿಂಗಲ್ಲಿ ಒಂದು ಚಿಕ್ಕ ಬೇಕ್ರಿ ಇದೆ. ಅಲ್ಲಿ ನಮ್ಮ ರಿಶಾಂಕ್ ಪಾಪ್ಕಾರ್ನ್ನ ತೊಗೊಂಡ. ಜೊತೆಗೆ ಇಲ್ಲಿ ವಾಶ್ರೂಮ್ಸ್ ಕೂಡ ಇವೆ, ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ ಗ್ರೀನ್ ಸ್ಕ್ರೀನಲ್ಲಿ ಫೋಟೋ ತೆಗಿತಾರೆ ಅಂತ, ಆ ಫೋಟೋನ ನೀವು ಇಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಅಕ್ವೇರಿಯಮಿಂದ ಮೈಸೂರು ಝೂ ಬಂದು ಕೇವಲ 1 ನಿಮಿಷದ ದಾರಿ ನಡ್ಕೊಂಡು ಹೋಗ್ಬೋದು. ನಾವು ಹೀಗೆ ನಡ್ಕೊಂಡು ಹೋಗಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಹೋಟೆಲ್ ಹನುಮಂತು. ಮೈಸೂರಲ್ಲಿ ಹನುಮಂತು ಪಲಾವ್ ಅಂದರೆ ಸಖತ್ ಫೇಮಸ್ ಆಯಿತಾ. ನಾನ್ ವೆಜ್ ಪ್ರಿಯರು ಯಾರಾದರೂ ಇದ್ದರೆ ಒಂದು ಟ್ರೈ ಮಾಡಬಹುದು. ಇನ್ನು ಝೂಗೆ ಹೋಗಬೇಕಾದ್ರೆ ಅಕ್ಕಪಕ್ಕ ಸುಮಾರಷ್ಟು ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಇವೆ. ನಮ್ಮ ರಿಷಾಕಂತೂ ಏನು ಕೇಳಲ್ಲ ಬಿಡಿ, ಯಾವ ಟಾಯ್ನೂ ಅವನು ಕೇಳೋದೇ ಇಲ್ಲ, ಹಠ ಅಂತೂ ಮಾಡೋದೇ ಇಲ್ಲ. ಇನ್ನು ಒಳಗಡೆ ಹೋದ ತಕ್ಷಣ ನಾವು ಕೂಡ ಟಿಕೆಟ್ ತೊಗೊಂಡ್ವಿ. ಇವಾಗ ಟಿಕೆಟ್ ಪ್ರೈಸ್ ಬಂದು 120 ಪರ್ ಹೆಡ್ ಇದೆ. ಒಳಗಡೆ ಬಂದ ತಕ್ಷಣ ಮೊದಲು ಕಾಣಿಸೋದೇ ಪಕ್ಷಿಗಳಿರುವಂಥ ಏರಿಯಾ. ಇಲ್ಲಿ ಸುಮಾರಷ್ಟು ವಿವಿಧ ಬಗೆಯ ಪಕ್ಷಿಗಳನ್ನ ನಾವು ನೋಡ್ಬೋದು. ಅದಾದಮೇಲೆ ಜಿಂಕೆ, ಕುದುರೆ, ಜೀಬ್ರಾ ಈ ಥರ ಪ್ರಾಣಿಗಳನ್ನ ನೋಡಿಕೊಂಡು ಇವಾಗ ನಾವು ಬಂದಿದ್ದು ಹುಲಿ ಇದ್ದಂಥ ಏರಿಯಾಕ್ಕೆ. ಸೊ ಇಲ್ಲಿ ಚಿಕ್ಕ ಚಿಕ್ಕ 3 ಹುಲಿ ಮರಿಗಳು ತುಂಬ ಕ್ಯೂಟಾಗಿ ಜಗಳ ಮಾಡಿಕೊಂಡು ಆಟ ಆಡ್ತಾ ಇದ್ವು. ಇನ್ನು ಇಲ್ಲಿ ನೀವೇನು ನೋಡ್ತಾ ಇದ್ರೆ ಇದು ನಮ್ಮ ಮರಿ ಹುಲಿ ರಿಶಾಂಕ್. ನೀವು ನಂಬೋದಿಲ್ಲ, ರಿಶಾಂಕ್ಗೆ ನಾವು ಮೈಸೂರು ಟ್ರಿಪ್ಗೆ ಹೋದಾಗ ರಿಶಾಂಕ್ಗೆ 2 ವರ್ಷ ತುಂಬಿದ್ದು ಜಸ್ಟ್ ಅವಾಗ ತಾನೆ. ಇಷ್ಟು 2 ವರ್ಷ ಚಿಕ್ಕ ಮಗು ಆಗಿದ್ರೂ ಕೂಡ ಅವನು ತನ್ನ ಪುಟ್ಟ ಕಾಲಲ್ಲೇ ಪೂರ್ತಿ ಜೂನ ನಡೆದಾಡಿಕೊಂಡು ನೋಡಿದ್ದಾನೆ.
ಎಲ್ಲೂ ಕೂಡ ಅವನು ಒಂದೇ ಒಂದು ಕಂಪ್ಲೇಂಟ್ ಕೂಡ ಮಾಡಿಲ್ಲ, ನನ್ನನ್ನು ಎತ್ಕೊಳ್ಳಿ ಅಥವಾ ಕಾಲು ನೋಯ್ತಾ ಇದೆ, ವಾಪಸ್ ಹೋಗಿಬಿಡೋಣ, ಇನ್ನೂ ಎಷ್ಟು ದೂರ ನಡಿಬೇಕು, ಈ ಥರ ಎಲ್ಲೂ ಒಂದು ಸರಿನೂ ಹೇಳಲೇ ಇಲ್ಲ. ಅವನು ಎಷ್ಟೊಂದು ಎನರ್ಜೆಟಿಕ್ ಆಗಿ ತುಂಬ ಖುಷಿಯಿಂದ ನಕ್ಕೊಂಡು ಓಡಾಡ್ತಾ ಇದ್ದ. ಪೂರ್ತಿ ಜೂನ ಎಕ್ಸ್ಪ್ಲೋರ್ ಮಾಡಿದ್ದು ನೋಡಿ ನಮಗೆ ಸರ್ಪ್ರೈಸ್ ಅಂತ ಅನ್ನಿಸ್ತು. ಅವನ ಎನರ್ಜಿಗೆ ನಮ್ಮ ಎನರ್ಜಿನ ಮ್ಯಾಚ್ ಮಾಡೋದೇ ಕಷ್ಟ ಆಗಿಬಿಟ್ಟಿತ್ತು. ಈ ಕಡೆ చూడు ಕೊನೆಯಲ್ಲಿ ಜಿರಾಫೆಗಳನ್ನ ನೋಡಿಕೊಂಡು ಝೂಯಿಂದ ಹೊರಗಡೆ ಬಂದ್ವಿ. ಝೂಯಿಂದ ಹೊರಗಡೆ ಬಂದ ತಕ್ಷಣ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಜಟ್ಕಾ ಬಂಡಿ. ಇದನ್ನು ನೋಡಿದ ತಕ್ಷಣ ನಾನು ಆ ಜಟ್ಕಾ ಬಂಡಿ ಓನರ್ಗೆ ಸ್ವಲ್ಪ ರಿಕ್ವೆಸ್ಟ್ ಎಲ್ಲ ಮಾಡಿಕೊಂಡು ನಮ್ಮ ರಿಶಾಂಕನ್ನ ಅದರೊಳಗಡೆ ಕೂಡಿಸಿ ಫೋಟೋಸ್ ತೆಗಿಯೋಣ ಅಂತ ನೋಡಿದರೆ ಅವ್ನ ಮುಖ ನೋಡಿ ಎಷ್ಟೊಂದು ಸೀರಿಯಸ್ ಆಗಿ ಇಟ್ಕೊಂಡಿದ್ದಾನೆ. ಯಾಕೆ ಅಂದರೆ ಅವನಿಗೆ ಆ ಜಟ್ಕಾ ಬಂಡಿ ನಡೆಸಬೇಕು. ನಾನು ರೈಡ್ ಮಾಡ್ತಾ ಇದ್ದೀನಿ, ಆದರೂ ಆ ಕುದುರೆ ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಅವನಿಗೆ ಕೋಪ. ಆಮೇಲೆ ನಾವು ಕೂಡ ಜಟ್ಕಾ ಬಂಡಿ ಪ್ರಯಾಣನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು ಹತ್ತಿ ಕೂತ್ಕೊಂಡ್ವಿ. ಜಟ್ಕಾ ಬಂಡೀಲಿ ಕೂತ್ಕೊಂಡು ಮೈಸೂರನ್ನ ನೋಡೋದೇ ಚೆಂದ. ಇನ್ನು ಈ ಜಟ್ಕಾ ಬಂಡೀಲಿ ಕೂತ ತಕ್ಷಣ ನನಗೆ ನೆನಪಾಗಿದ್ದು ಮೊದಲನೇ ಹಾಡೇ ಜಟ್ಕಾ ಕುದುರೆ ಹತ್ತಿ ಪ್ಯಾಟೆಗೊಗ್ಗೊಮ್ಮ. ಅಲ್ಲಿಂದ ಅದೇ ಜಟ್ಕಾ ಬಂಡೀಲಿ ನಾವು ಕಾರಂಜಿ ಲೇಕ್ಗೆ ಬಂದ್ವಿ. 200 ರೂಪೀಸ್ ತೊಗೊಂಡ್ರು ಪಾಪ ಅಂಕಲ್ಲು. ಸೊ ಇನ್ನು ಎಂಟ್ರ್ ಆದ ತಕ್ಷಣವೇ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಕೂಡ ತೊಗೊಂಡ್ವಿ. ಟಿಕೆಟ್ ಪ್ರೈಸ್ ಬಂದು ಸದ್ಯಕ್ಕೆ ಪರ್ ಪರ್ಸನ್ನು 60 ರೂಪೀಸ್ ಇದೆ. ಕಾರಂಜಿ ಕೆರೆ ಸಾಯಂಕಾಲದ ಹೊತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಬೋಟಿಂಗ್ ಮಾಡ್ತಾ ಸನ್ಸೆಟ್ನ ಎಂಜಾಯ್ ಮಾಡೋದು ನಂಗೆ ತುಂಬ ಇಷ್ಟ. ಹಾಗಾಗಿ ಸಾಯಂಕಾಲದ ಹೊತ್ತು ಇಲ್ಲಿಗೆ ಬಂದಿದ್ದೀವಿ. ಕಾರಂಜಿ ಕೆರೆಯಲ್ಲಿ ನಾವು ಸ್ಪೆಷಲ್ಲಾಗಿ ಈ ಪಕ್ಷಿ ಮನೆ ನೋಡಬೇಕು ಅಂತಲೇ ಬಂದಿದ್ದು. ಸುಮಾರಷ್ಟು ಜನ ಕಾರಂಜಿ ಕೆರೆಗೆ ಬಂದವರು ಕಾರಂಜಿ ಕೆರೆನ ನೋಡಿಕೊಂಡು ಇನ್ನು ಬೋಟಿಂಗ್ ಮಾಡಿಕೊಂಡು ಕೆರೆಯಲ್ಲಿ ವಾಪಸ್ ಹೋಗಿಬಿಡ್ತಾರೆ. ಬಟ್ ನೆಕ್ಸ್ಟ್ ಟೈಮ್ ಬಂದರೆ ಮಸ್ಟ್ ಆ್ಯಂಡ್ ಶುಡ್ಡು ಈ ಒಂದು ಪ್ಲೇಸ್ನ ಮಿಸ್ ಮಾಡಿಕೊಳ್ಳೇಬೇಡಿ. ಸುಮಾರಷ್ಟು ಪಕ್ಷಿಗಳನ್ನ ನಾವು ಹತ್ತಿರದಿಂದ ನೋಡಬಹುದು. ಬೆಳಗ್ಗೆ ನಾವು ಅಂಡರ್ ವಾಟರ್ ಟನಲ್ ಅಕ್ವೇರಿಯಂಗೆ ಹೋದಾಗ ರಿಶಾಂಕ್ ಪಾಪ್ಕಾರ್ನ್ ತೊಗೊಂಡಿದ್ದ, ನೆನಪಿದೆಯಾ? ಸೊ ಆ ಪಾಪ್ಕಾರ್ನ್ನ ಪೂರ್ತಿ ಅವ್ನು ತಿಂದಿರಲಿಲ್ಲ, ಅರ್ಧ ತಿಂದು ಅರ್ಧ ಹಾಗೆ ಬ್ಯಾಗಲ್ಲಿ ಇಟ್ಕೊಂಡಿದ್ದ. ಇನ್ನು ಇಲ್ಲಿ ನವಿಲ್ ಕಂಡ ತಕ್ಷಣ ಅದಕ್ಕೆ ಪಾಪ್ಕಾರ್ನ್ ಹಾಕ್ದ. ಈ ಪಾಪ್ಕಾರ್ನ್ ನೋಡಿದ ತಕ್ಷಣ ನವಿಲ್ ಅಂತೂ ನಮ್ಮ ರಿಶಾಂಕ್ಗೆ ಫ್ರೆಂಡೇ ಆಗೋಯ್ತು. ಅವ್ನು ಬಿಟ್ಟು ಮುಂದೆ ಹೋಗ್ತಾನೆ ಇರಲಿಲ್ಲ. ಅದು ಅವ್ನು ಎಲ್ಲಿಗೆ ಹೋಗ್ತಾನೆ ಅವ್ನು ಹಿಂದೆ ಬರ್ತಾ ಇತ್ತು. ಇವನು ಕೂಡ ಅಷ್ಟೇ, ಇಲ್ಲಿ ಬಾ, ಅಲ್ಲಿ ಹೋಗು, ಹಾಗೆ ಮಾಡು, ಹೀಗೆ ಮಾಡು ಅಂದ್ಕೊಂಡು ಅದ್ರ ಜೊತೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನಾನು ಈ ವೈಟ್ ಪಿಕಾಕ್ಸ್ನ ನೋಡಿದ್ದು, ಶ್ವೇತ ನವಿಲುಗಳು. ಎಷ್ಟು ಚೆನ್ನಾಗಿವೆ ಅಲ್ವಾ? ಫೈನಲಿ ನಾವೀಗ ಇರೋದು ಕಾರಂಜಿ ಕೆರೆ ಹತ್ರ. ಕಾರಂಜಿ ಕೆರೆ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ಮೊದಲನೇ ಹಾಡೇ ನೆನಪಿರಲಿ ಚಿತ್ರದ ಹಂಸಲೇಖ ಸರ್ ಬರೆದಿರುವಂಥ ಕೂರಕ್ಕು ಕ್ರಳ್ಳಿ ಕೆರೆ ತೇಲಕ್ಕ ಕಾರಂಜಿ ಕೆರೆ. ಆ ಹಾಡು ತೇಲಕ್ಕೆ ಕಾರಂಜಿ ಕೆರೆ. ಹಾಗಂದರೆ ಬೋಟಿಂಗ್ ಮಾಡೋದಕ್ಕೆ ತುಂಬಾ ಫೇಮಸ್ಸು ಕಾರಂಜಿ ಕೆರೆ. ಸುಮಾರು ಜನ ಬಂದಿದ್ದರು ವಿಸಿಟರ್ಸು ಈ ಕಾರಂಜಿ ಕೆರೆಗೆ. ನಾವು ಕೂಡ ಲೈಫ್ ಜಾಕೆಟ್ ಎಲ್ಲ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಟರ್ನ್ಗೆ. ಇನ್ನು ನಮ್ಮ ಟರ್ನ್ ಬಂದ ತಕ್ಷಣ ಹೋಗ್ತಾ ಇದ್ದೀವಿ. ಪೆಡಲ್ ಬೋಟಿಂಗ್ ನಾವು ಮಾಡಿರೋದು 15 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಎಷ್ಟು ದೂರ ಬೇಕಾದರೂ ಹೋಗಿ ಆ 15 ಮಿನಿಟ್ಸಲ್ಲಿ ರಿಟರ್ನ್ ಬರ್ಬೋದು. ಸೂರ್ಯ ಮುಳುಗೋ ಹೊತ್ತಲ್ಲಿ ಆ ಸೂರ್ಯನ ಕಿರಣಗಳು ಈ ಕಾರಂಜಿ ಕೆರೆ ಮೇಲೆ ಬಿದ್ದು ಅದು ಎಷ್ಟು ಚೆಂದ ಕಾಣಿಸ್ತಾ ಇತ್ತು, ನೀವೇ ನೋಡಿ. ಗಾರ್ಡನಾ?
ಬೋಟಿಂಗ್ ಮುಗಿಸ್ಕೊಂಡು ಇನ್ನೇನು ವಾಪಸ್ ಹೋಗಬೇಕು ನಾವು ಅಂತ ಅಂದಾಗ ರಿಶಾಂಕ್ ಕಣ್ಣಿಗೆ ಈ ಒಂದು ಪ್ಲೇ ಏರಿಯಾ ಕಾಣಿಸ್ಕೊಳ್ತು. ನೋಡಿದ ತಕ್ಷಣ ಅವ್ನ ಪಾಪ ಎಷ್ಟೊಂದು ಇಮೋಷ್ನಲ್ ಆಗಿ ಗಾರ್ಡನ್ ಅಂತ ಕೇಳಿದ ತಕ್ಷಣ ನಾವು ಕರ್ಗೆ ಹೋಗ್ಬಿಟ್ವಿ. ಒಂದು ಸ್ವಲ್ಪ ಹೊತ್ತು ಆಟ ಆಡಲಿ ಅಂದ್ಬಿಟ್ಟು ನಾವು ಅಲ್ಲಿ ವೇಟ್ ಮಾಡ್ತಾ ಕೂತ್ಕೊಂಡ್ವಿ. ಅವನು ತುಂಬಾ ಎಂಜಾಯ್ ಮಾಡ್ದ. ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಗಡೆ ಬರೋಷ್ಟೊತ್ತಿಗೆ ಕತ್ಲೆ ಆಗೋಗಿತ್ತು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಾಗಾಗಿ ಹಸಿವು ಆಗ್ತಾಯಿತ್ತು. ಹಾಗಾಗಿ ನಾವು ಹತ್ತಿರದಲ್ಲೇ ಯಾವುದಾದ್ರೂ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಇದೆಯಾ ಅಂತ ಸರ್ಚ್ ಮಾಡಬೇಕಾದ್ರೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಸೃಜನಾ ಮಾಲು. ಮೈಸೂರಲ್ಲೇ ತುಂಬ ದೊಡ್ಡ ಮಾಲು. ಇಲ್ಲಿಗೆ ಬಂದಿದ್ದೀವಿ ನಾವು. ಇಲ್ಲೇ ಏನಾದರೂ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಸುತ್ತಾಡಿ ವಾಪಸ್ ಹೋಗೋಣ ಅಂತ. ಇದಾಗಿತ್ತು ಮೈಸೂರಲ್ಲಿ ನಾವು ಕಳೆದಂಥ ನಮ್ಮ 2ನೇ ದಿನ. ಇಂಥದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಬಾಯಿ ತುಂಬ ನಗ್ತಾ ಇರಿ, ಮನಸ್ಸು ತುಂಬ ಖುಷಿಯಾಗಿರಿ. ನಮಸ್ಕಾರ.